ಈಗಂತೂ ಆನ್ಲೈನ್ ಯುಗ. ದುಡ್ಡು ಕೊಡೋದು ತಗೊಳ್ಳೋದು ಎಲ್ಲ ಡಿಜಿಟಲ್. ಆದರೆ ಇದನ್ನೇ ಕೆಲ ಕದೀಮರು ಬಂಡವಾಳ ಮಾಡಿಕೊಂಡಿದ್ದಾರೆ. ಬಡ ಪಾಯಿಗಳ ಹಣ ಎಗರಿಸೋಕೆ ಈ ನಯ ವಂಚಕರ ಪ್ಲಾನ್ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗೋದು ಪಕ್ಕ. ಇವರನ್ನ ನಂಬಿ ನೀವೇನಾದ್ರೂ ಸ್ಕ್ಯಾನ್ ಮಾಡಿದ್ರೆ ಪಂಗನಾಮ ಗ್ಯಾರಂಟಿ. ಇದು ಆನ್ಲೈನ್ ಯುಗ. ಇಲ್ಲಿ ಎಲ್ಲವೂ ಡಿಜಿಟಲ್. ಈ ಡಿಜಿಟಲ್ ಮೀನಿಯಾದಿಂದ ಎಷ್ಟು ಲಾಭ ಇದೆಯೋ ಅಷ್ಟೇ ಅನಾನುಕೂಲವೂ ಇದೆ. ಇಷ್ಟು ದಿನ ಕದ್ದು ಮುಚ್ಚಿ ಕಣ್ಣಾ ಮುಚ್ಚಾಲೆ ಆಡ್ತಿದ್ದ ಖದೀಮರು ಈಗ ನೇರವಾಗಿ ಮನೆ ಬಾಗಿಲಿಗೆ ಬರೋದಕ್ಕೆ ಶುರು ಮಾಡಿದ್ದಾರೆ. ಫೋನ್ನಲ್ಲಿ OTP ಹೇಳಿ ಅದ್ಹೇಳಿ ಇದ್ಹೇಳಿ ಅಂತೆಲ್ಲ ಹಣ ಎಗರಿಸ್ತಿದ್ದ ಖದೀಮರು ಹೊಸ ಖತರ್ನಾಕ್ ಪ್ಲಾನ್ ಮೂಲಕ ಅಮಾಯಕರನ್ನ ವಂಚಿಸಿದ್ದಾರೆ. ಹೌದು, ನೀವಿಷ್ಟು ದಿನ ಆನ್ಲೈನ್ ನಲ್ಲಿ ಮೋಸ ಮಾಡಿದ್ರು, ಫೋನ್ ನಲ್ಲಿ ಅಷ್ಟು ದುಡ್ಡು ಲೂಟಿ ಮಾಡಿದ್ರು ಅಂತೆಲ್ಲ ಕೇಳ್ತಾ ಇದ್ರಿ. ಆದ್ರೆ ಇವತ್ತಿನ ಸ್ಟೋರಿಯಲ್ಲಿ ಈ ಖದೀಮರು ಮನೆ ಬಾಗಿಲಿಗೆ ಬಂದು ಸಾವಿರಾರು ರೂಪಾಯಿ ವಂಚನೆ ಮಾಡಿದ್ದಾರೆ. ಅಷ್ಟಕ್ಕೂ ಇವರ ವಂಚನೆ ಪ್ರಮುಖ ಅಸ್ತ್ರವೇ ನಿಮ್ಮ ಮೊಬೈಲ್ ನಲ್ಲಿರೋ ಫೋನ್ ಪೇ, ಗೂಗಲ್ ಪೇ ಸ್ಕ್ಯಾನರ್. ಈಗಂತೂ ಪರ್ಸ್ನಲ್ಲಿ ದುಡ್ಡಿಟ್ಕೊಳ್ಳೋದು ತುಂಬಾ ರೇರ್. ಹಣ ಕೊಡೋದಕ್ಕೆ ಹಣ ಪಡೆಯೋದಕ್ಕೆ ಪ್ರತಿಯೊಬ್ರು ಫೋನ್ ಪೇ ಗೂಗಲ್ ಪೇ ಮೊರೆ ಹೋಗ್ತಾರೆ. ಸ್ಕ್ಯಾನ್ ಮಾಡೋದು ಹಣ ಕಳಿಸೋದು, ಕೆಲವರಂತೂ ಈ ಫೋನ್ ಪೇ ಸ್ಕ್ರೀನ್ ಶಾಟ್ಗಳನ್ನ ಇಟ್ಕೊಂಡು ಹಣ ಹೆಗರಿಸಿರೋದು ಉಂಟು. ಆದ್ರೆ ಈ ಖದೀಮರು ಫೋನ್ ಪೇ ಸ್ಕ್ಯಾನರ್ಗಳನ್ನೇ ಬಳಸ್ಕೊಂಡು ಬಡಪಾಯಿಗಳಿಗೆ ಪಂಗನಾಮ ಹಾಕಿದ್ದಾರೆ. ₹1 ಹಾಕ್ತಾರೆ, ₹1000 ದೋಚ್ತಾರೆ. ಹೌದು, ನಿಮ್ಗೆ ಇದು ಅಚ್ಚರಿ ಅಂತ ಅನಿಸಿದ್ರು ನೀವು ನಂಬಲೇಬೇಕು. ಜನರ ಹಣಕ್ಕೆ ಕನ್ನ ಹಾಕೋದಕ್ಕೆ ಸೈಬರ್ ವಂಚಕರ ತಂಡ ಇಂಥದ್ದೊಂದು ಖತರ್ನಾಕ್ ಐಡಿಯಾ ಮಾಡ್ಕೊಂಡಿದೆ. ನಿಮ್ಮ ಫೋನ್ ಪೇ ಸ್ಕ್ಯಾನರ್ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಈ ತಂಡ ನೋಡ್ತಿದ್ದಂತೆ ಸಾವಿರಾರು ರೂಪಾಯಿ ಹಣಕ್ಕೆ ಕನ್ನ ಹಾಕ್ಬಿಡುತ್ತೆ. ಬ್ಯಾಂಕ್ ಸಿಬ್ಬಂದಿ, ಕ್ರೆಡಿಟ್ ಕಾರ್ಡ್, ಜಾಬ್ ಆಫರ್ ಫ್ರಾಡ್ಗಳ ಬಳಿಕ ಈಗ ಸೈಬರ್ ಖದೀಮರು ಹೊಸ ತಂತ್ರದ ಮೂಲಕ ಜನರ ಹಣವನ್ನ ನುಂಗಿ ನೀರು ಕುಡಿತಿದ್ದಾರೆ. ವ್ಯಾಪಾರಿಗಳೇ ಇವರ ಟಾರ್ಗೆಟ್. ಹೇಗಿದೆ ಗೊತ್ತಾ ಪ್ಲಾನ್? ಅಂಗಡಿಗಳಲ್ಲಿ, ಬೀದಿ ಬದಿಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋ ವ್ಯಾಪಾರಿಗಳೇ ಈ ಗ್ಯಾಂಗ್ನ ಮೇನ್ ಟಾರ್ಗೆಟ್. ಪೇಟಿಎಂ ಏಜೆಂಟ್ ಅಂತ ಹೆಸರೇಳ್ಕೊಂಡು ಬರೋ ಖದೀಮರು ನಿಮ್ಮ UPI ಸ್ಕ್ಯಾನರ್ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾರೆ. ಅಪ್ಡೇಟ್ ಆಗಿಲ್ಲ ಅಂದ್ರೆ ನಿಮ್ಮ ಹಣ ಸೆಂಡ್ ಆಗಲ್ಲ ಅಂತೆಲ್ಲ ಜನರಿಗೆ ಪುಂಗಿ ಬಿಟ್ಟು ಭಯ ಬೀಳಿಸ್ತಾರೆ. ಬಳಿಕ ಇವರ ಮಾತನ್ನೇ ನಂಬಿದ ವ್ಯಾಪಾರಿ ಅವರು ಹೇಳಿದಂತೆ ಕೇಳ್ತಾರೆ. ಆಗ UPIನ ನಾವು ಅಪ್ಡೇಟ್ ಮಾಡ್ಕೊಡ್ತೀವಿ ಅಂತ ಹೇಳೋ ಖದೀಮರು ಖಾತೆಯಲ್ಲಿದ್ದ ಹಣವನ್ನೆಲ್ಲ ಕದ್ದು ಪರಾರಿಯಾಗ್ತಾರೆ. UPI ಅಪ್ಡೇಟ್ ಮಾಡ್ತೀವಿ ಅಂತ ಫೋನ್ ಪಡೆದು ವ್ಯಾಪಾರಿಗಳಿಂದ ₹1 ಕಳಿಸ್ಕೊಳ್ತಾರೆ. ಪಾಪ ಅಂಗಡಿಯವರು ಏಜೆಂಟ್ ಅಂತ ₹1 ಸೆಂಡ್ ಮಾಡಿದ್ರೆ ಅಲ್ಲಿ ಕಥೆ ಮುಗೀತು ಅಂತಾನೆ ಲೆಕ್ಕ. ಯಾಕಂದ್ರೆ ಅದೇ QR ಕೋಡ್ ನಿಂದ ಅಂಗಡಿಯವರ ಅಕೌಂಟ್ ನಲ್ಲಿ ಸಾವಿರಾರು ರೂಪಾಯಿ ಖದೀಮರ ಖಾತೆ ಸೇರುತ್ತೆ. ಹೀಗೆ ಬೆಂಗಳೂರಿನ ಮಂಜುನಾಥ್ ಟಿಫನ್ ಸೆಂಟರ್ ಮಾಲೀಕರ ಹಣವನ್ನ ಸೈಬರ್ ಖದೀಮರು ಎಗರಿಸಿ ಪರಾರಿಯಾಗಿದ್ದಾರೆ. ಸರಿ, ನಮ್ಮ ಅಕೌಂಟ್ ನಂಬರ್ಗೆ ₹1 ಕಳಿಸಿ ಅಂತ ಹೇಳಿದ್ದಾರೆ. ಅವ್ರ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಮ್ಮ ತಂದೆನೇ ಇದ್ದಿದ್ದು, ನಾವಿರಲಿಲ್ಲ. ತಂದೆ ಇದ್ದರು. ಅವರು ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ಟು ₹1 ಕಳಿಸಿದ್ರು. ಅವ್ರು ಇಲ್ಲಿ ನಿಂತಿದ್ರು, ನೀವು ನಿಂತಿರೋ ಕಡೆ ಅವ್ರು ನಿಂತ್ಕೊಂಡು ನೋಡಿದ್ದಾರೆ. ಏನಂದರೆ ಇವರು ಗೊತ್ತಿಲ್ಲದಿರೋದ್ರಿಂದ, ಅಷ್ಟು ಟೆಕ್ನಾಲಜಿ ಅಪ್ಡೇಟ್ ಇರೋದ್ರಿಂದ ನಾನೇನು ಮಾಡಿದೆ, ಎಲ್ಲದಕ್ಕೂ ಒಂದೇ ಥರ ಪಾಸ್ವರ್ಡ್ ಇಟ್ಟಿದ್ದು. ಅವ್ರೇನು ಮಾಡಿದ್ದಾರೆ, ಅದನ್ನು ನೋಡ್ಕೊಂಡು ಇದು ನಾವು ಮುದ್ದೆ ಆಚೆ ತರೋದು, ಸೊ ಮುದ್ದೆ ತೊಗೊಂಡು ಬರೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವರು ನನಗೆ ಮೊಬೈಲ್ ಕೊಡಿ, ನಾನು ಅದು ಚೆಕ್ ಮಾಡ್ತಿರ್ತೀನಿ, ನೀವು ಅಷ್ಟು ಬೇಗ ಹೋಗಿ ಬಂದುಬಿಡಿ ಸರ್ ಅಂತ ಹೇಳಿದ್ದಾರೆ. ಅಮ್ಮ ಒಳಗಡೆ ಕೆಲಸ ಮಾಡ್ತಿದ್ರು, ಅಡುಗೆ ಮಾಡ್ತಿದ್ರು. ಹೋಗಿ ಬರೋ ಟೈಮಲ್ಲಿ ಅವ್ರೇನು ಮಾಡಿದ್ದಾರೆ, ಫಸ್ಟು ಫೋನ್ಪೇಯಿಂದ 18,000 ಅವ್ರ ಅಕೌಂಟ್ಗೆ ಕಳಿಸ್ಕೊಂಡಿದ್ದಾರೆ. ಮುಷ್ರಫ್ ಖಾನ್ ಅಂತ ಅವ್ರು ಬಂದಿದ್ದವ್ರು, ಅವ್ರ ಹೆಸರು ಮುಷ್ರಫ್ ಖಾನ್ ಅಂತ. ಅವ್ರ ಬ್ಯಾಂಕ್, ಫೆಡ್ರಲ್ ಬ್ಯಾಂಕಿಗೆ 18,000 ಕಳಿಸ್ಕೊಂಡಿದ್ದಾರೆ. ಅದಾದಮೇಲೆ ಏನು ಮಾಡಿದ್ದಾರೆ, ತಿರ್ಗಾ ಪೇಟಿಎಮ್ಗೆ ಹೋಗ್ಬಿಟ್ಟು, ಅದು ಸಪ್ರೇಟ್ ಅಕೌಂಟ್ ನಮ್ಮ ಮಮ್ಮಿದು, ಅದರಲ್ಲಿಂದ ಏನು ಮಾಡಿದ್ದಾರೆ, ತಿರ್ಗಾ 30,000 ಅವ್ರ ಅಕೌಂಟ್ಗೆ ಕಳ್ಸೋಕ್ಕೆ ನೋಡಿದ್ದಾರೆ. ಬಟ್ ಕಳ್ಸೋಕ್ಕಾಗಲಿಲ್ಲ, ಯಾಕಂದರೆ ಅದು ಇನ್ವ್ಯಾಲಿಡ್ ಇಶ್ಯೂ ಅಂತ ಬಂತು. ತಿರ್ಗಾ ಏನು ಮಾಡಿದ್ದಾರೆ,
ಆ 30,000 ನಮ್ಮ ತಂದೆ ಅಕೌಂಟ್ಗೆ ಫೋನ್ಪೇಗೆ ಕಳಿಸ್ಕೊಂಡು ಅದರಲ್ಲಿಂದ ತಿರ್ಗಿ ಅವ್ರ ಅಕೌಂಟ್ಗೆ ಕಳ್ಸೋಕ್ಕೆ ನೋಡಿದ್ದಾರೆ. ಅದರಲ್ಲೂ ಆಗಿಲ್ಲ. ತಿರ್ಗಿ ಅವ್ರ ಫ್ರೆಂಡ್ ಮೊಹಮ್ಮದ್ ಸಿರಾಜ್ ಅಂತ ಅನ್ನೋರು ಇಂಡಸ್ಲ್ಯಾಂಡ್ ಬ್ಯಾಂಕಿಗೆ ಕಳಿಸಿದ್ದಾರೆ. ಈ ಫೋಟೋದಲ್ಲಿ ನೋಡ್ತಿದ್ರಲ್ಲ, ಇವರೇ ನೋಡಿ ಮಂಜುನಾಥ್ ಟಿಫನ್ ಸೆಂಟರ್ ಮಾಲೀಕರು. ಹೆಸರು ಭಾಸ್ಕರ್ ಅಂತ. ಇವರ ಹೋಟೆಲ್ಗೆ ಬಂದಿದ್ದ ವಂಚಕರು ಸ್ಕ್ಯಾನರ್ ಅಪ್ಡೇಟ್ ಮಾಡೋ ನೆಪದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 45,000 ರೂಪಾಯಿ ದೋಚಿದ್ದಾರೆ. ಭಾಸ್ಕರ್ಗೆ ಗೊತ್ತೇ ಆಗದಂತೆ ಈ ಕಿಲಾಡಿಗಳು ಸಾವಿರಾರು ಕದ್ದು ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಈ ಹೊಸ ಸ್ಕ್ಯಾಮ್ನಿಂದ ಜನ ಕಂಗಾಲಾಗಿದ್ದಾರೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಪೇಮೆಂಟ್ಗಾಗಿ ಸ್ಕ್ಯಾನ್ ಮಾಡೋ ಸ್ಕ್ಯಾನರ್ ಕೂಡ ಸೇಫ್ ಅಲ್ಲ. ಫೋನ್ ಪೇ, ಗೂಗಲ್ ಪೇ ಏಜೆಂಟ್ ಅಂತ ಬರ್ತಾರೆ. ಕ್ಷಣ ಮಾತ್ರದಲ್ಲಿ ಬರೋ ಖದೀಮರು ಅಕೌಂಟ್ನಲ್ಲಿರೋ ಹಣ ಲೂಟಿ ಮಾಡಿಬಿಟ್ಟಿದ್ದಾರೆ. ಸದ್ಯ ಈ ಸಂಬಂಧ ಭಾಸ್ಕರ್ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅದೇನೇ ಹೇಳಿ, ಟೆಕ್ನಾಲಜಿ ಅಪ್ಡೇಟ್ ಆಗ್ತಿದ್ದಂತೆ ಈ ಸೈಬರ್ ಕ್ರೈಮ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಜನರಿಗೆ ಮೋಸ ಮಾಡೋದಕ್ಕೆ ಈ ಸೈಬರ್ ವಂಚಕರು ದಿನಕ್ಕೊಂದು ದಾರಿ ಹುಡುಕ್ತಾ ಇದ್ದು, ಜನರು ಆದಷ್ಟು ಎಚ್ಚರವಾಗಿರೋದು ಒಳಿತು. ಜೊತೆಗೆ ಪೊಲೀಸ್ ಇಲಾಖೆಯು ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಕೂಡ ಅಷ್ಟೇ ಅವಶ್ಯಕವಾಗಿದೆ.